ನಿಮ್ಗೆ ರಾಜಕೀಯ ಗುರುಗಳು ಯಾರು ಅಂತ ಹೇಳ್ಬೋದು? ಫಸ್ಟ್ ರಾಮಕೃಷ್ಣ ಹೆಗಡೆ, ನೆಕ್ಸ್ಟ್ ದೇವೇಗೌಡರು. ದೇವೇಗೌಡರು. ಕುಮಾರಸ್ವಾಮಿ ಸರ್ ಕುಮಾರಸ್ವಾಮಿ ನೋಡುತ್ತೆ. ಓಕೆ. ಈಗಲೂ ಕೂಡ ಚರ್ಚೆ ಮಾಡ್ತಾ ಇರ್ತೀನಿ. ವಾರಕ್ಕೊಂದ್ಸರಿ ಅವ್ರ ಮನೆಗೆ ಹೋಗ್ಕೊಂಡು ದೇವೇಗೌಡರ ಮನೆಗೆ ಪ್ರತಿ ವಾರ ಹೋಗ್ತೀನಿ. ಅವರು ಇಲ್ಲಿಲ್ಲ ಅಂದ್ರೆ 15 ನಿಮಿಷಕ್ಕೊಮ್ಮೆ ಹೋಗ್ತೀನಿ. ಹೋದ್ಮೇಲೆ 1 ತಾಸು ಮಟ್ಟ ಅವ್ರು ಕೂಡ ಕೂತಿರ್ತೀನಿ. ಕ್ಯಾಶುವಲಾಗಿ ಏನು ಮಾತಾಡ್ತಾರೆ ದೇವೇಗೌಡ? ಯಾಕಂದರೆ ತುಂಬ ಆತ್ಮೀಯ ವ್ಯಕ್ತಿಗಳೆಲ್ಲ ಅಂತಾರೆ, ಸಂಸಾರದ ಮಾತಾಡ್ತಾರೆ ಅಂತ. ರಾಜಕೀಯ 1941 ಇಸ್ವಿಯಿಂದ ರಾಜಕೀಯ ಹೇಳ್ತಾರೆ ನಮಗೆ. ನೆನಪು ಈಗಲೂ ಕೂಡ ಈಗ ಹೇಳ್ತಾರೆ. ಅವ್ರ ಅಂಕಿ ಸಂಖ್ಯೆ ಇವತ್ತಿನವರೆಗೂ ಅವ್ರು ಮರ್ತಿಲ್ಲ. ಅವರಂಥ ಮೆಮೊರಿನ ಎಲ್ಲಿ ನೋಡಲಿಲ್ಲ. ಪಾಟೀಲ್ ಪುಟ್ಟಪ್ಪರು ಅವರೊಬ್ಬರು ಇವತ್ತಿನವ್ರಿಗೆ ಅಂಕಿ ಸಂಖ್ಯೆ ಹೇಳ್ತಾರೆ. ಮತ್ತು ಅವ್ರು ಏನಂದ್ರೆ ರಾಜಕೀಯ ಬಗ್ಗೆ ಇಲ್ಲ, ಚೆನ್ನಾಗಿ ಕೆಲಸ ಮಾಡ್ತಿ, ಹಿಂಗೆ ಮಾಡು ಇವತ್ತು ಗೈಡ್ ಮಾಡ್ತಾರೆ. ಇವತ್ತು ಅವ್ರ ಫ್ಯಾಮಿಲಿ, ಅವ್ರ ಮಕ್ಕಳು ಗೀಕಳೆಲ್ಲ ನಮ್ಗೆ ಭಾಳಷ್ಟು ವಾರಕ್ಕೆ ತಪ್ಪಿರೋ 15 ದಿವಸಕ್ಕೊಂದ್ಸರಿ ಅವ್ರ ಮನೆಗೆ ಹೋಗಿ ಬರ್ತೀವಿ. ನಾನು ಹಬ್ಬ ಹುಣ್ಣಿದ್ದಾಗ ನಮ್ಮ ಮನೆಯವರೆಲ್ಲ ಏನು ಸ್ವೀಟ್ ಕೊಡ್ತಾರೆ ಕೊಟ್ಟು ಬರ್ತೀನಿ. ಮತ್ತು ಅಗದಿ ನನಗೆ ಭಾಳ ಅಂದ್ರೆ ಅವ್ರ ಮನೇಲಿ ದೇವ್ರಿಗಿಂತ ಚೆನ್ನಮ್ಮವ್ರು ಭಾಳ. ಅವ್ರು ಹೋದ ಕೂಡಲೇ ಹೋಗಿ ನಮಸ್ಕಾರ ಮಾಡಿದಾಗ ನಮ್ಮ ತಾಯಿಗೆ ನಮಸ್ಕಾರ ಮಾಡಿದಂಗೆ ಆಗುತ್ತೆ. ಅವ್ರು ನನ್ನ ಮೇಲೆ ಭಯಂಕರ ಏನಂದ್ರೆ ಆಶೀರ್ವಾದ. ನನ್ನ ಆಶೀರ್ವಾದ ನಿಮ್ಗೆ ಯಾವಾಗಿರ್ತದೆ. ಜಡ್ಲಿ ಮಕ್ಕೊಂಡಾಗ ಸಹಿತ ಅವ್ರ ಕೈ ತೊಗೊಂಡು ನನ್ನ ಕೈ ತೊಗೊಂಡು ಅವ್ರ ಕೈ ನನ್ನ ತಲೆ ಮೇಲೆ ಇಡ್ತಾರೆ. ಅವ್ರು ಮೊನ್ನೆ ಹೋಗಿದ್ದೆ. ಅವರು ಅಷ್ಟೇ ಚೆನ್ನಮ್ಮ ಅಂದ್ರೆ ನಮ್ಮ ಮದರ ತಿಳ್ಕೊಂಡ್ಬಿಟ್ಟಿವಿ ನಾವು.